ಹೇ ಆಲ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ಹಿಂದಿನ ವಿಡಿಯೋದಲ್ಲಿ ನಾನು ಸ್ವಲ್ಪ ಎಂಬ್ರಾಯ್ಡ್ರಿ ಟಚ್ಚನ್ನು ಬಿಟ್ಟು 32 ಸೈಜ್ ಬ್ಲೌಸನ್ನು ಪೇಪರ್ ಕಟ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸಿದ್ದೆ. ಅದರಲ್ಲಿ ಬ್ಯಾಕ್ ಪಾರ್ಟನ್ನು ಹೇಗೆ ಕಟ್ ಮಾಡೋದು ಅಂತ ತೋರಿಸಿದ್ದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು 32 ಸೈಜ್ ಬ್ಲೌಸ್ ಮೆಷರ್ಮೆಂಟ್ ಇಟ್ಕೊಂಡು ಹೇಗೆ ನಾವು ಫ್ರಂಟ್ ಕಟ್ಟನ್ನು ಮಾಡೋದು ಅಂತ ನೋಡ್ತಾ ಹೋಗೋಣ. ಫಸ್ಟು ನೀವೇನು ಬ್ಯಾಕ್ ಕಟ್ಟಿಂಗನ್ನು ಮಾಡಿದ್ರಲ್ವ, ಅದೇ ಒಂದು ಇದನ್ನು ಅಂದರೆ ಕಟ್ಟಿಂಗ್ ಮಾಡಿರೋವಂಥದ್ದನ್ನು ಕರೆಕ್ಟಾಗಿ ಇಟ್ಕೊಂಡು ಎಲ್ಲೆಲ್ಲಿ ಕಟ್ ಮಾಡಿದ್ರಿ ಅನ್ನೋದನ್ನು ಮಾರ್ಕ್ ಮಾಡ್ಕೊಂಡ್ಬಿಡಿ. ಎಕ್ಸಾಕ್ಟಾಗಿ ಸ್ವಲ್ಪ ನೀವು ಉಕ್ಸ್ಪಟ್ಟಿಗೆ ಅಂತ ಒಂದು 1/4 ಇಂಚಷ್ಟು ಬಿಟ್ಕೊಳ್ಳಿ ಸೈಡಿಗೆ. ಆಮೇಲೆ ಅದಾದಮೇಲೆ ಡ್ರಾ ಮಾಡ್ಕೊಳ್ಳಿ, ಎಷ್ಟಿದೆ ಅಷ್ಟನ್ನು ಕರೆಕ್ಟಾಗಿ ನೀವು ಮಾರ್ಕ್ ಮಾಡ್ಕೊಂಬಿಡಿ. ಸೈಡಲ್ಲಿ ಬಗ್ಲನ್ನು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಸೈಡ್ ಎಡ್ಜನ್ನು ಕೂಡ ಸೇಮ್ ಆಗಿ ನೀವು ಮಾರ್ಕನ್ನು ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಶೋಲ್ಡರ್ಗೆ ಒಂದು ಪಾಯಿಂಟನ್ನು ಹಾಕ್ಕೊಂಡಿರಿ. ಶೋಲ್ಡರ್ಗೂ ಕೂಡ ನೀವು ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಅಂದರೆ 2.5 ಇರುತ್ತಲ್ವ, ಸೊ ಅದು ಹೇಗಿದೆ ಹಾಗೆ ಎಕ್ಸಾಕ್ಟಾಗಿ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ ಮೇಲೆ. ಸೊ ನೋಡ್ಬೋದು 2.5 ನಿಮಗೆ ಗೊತ್ತಾಗಿಲ್ಲ ಅಂತಂದರೆ 5 ತೊಗೊಂಡಿದ್ವಲ್ವ, 2.5 ತೊಗೊಳ್ಳಿ. ಹಾಗೆ ನೀವು ಫ್ರಂಟ್ ಕಟ್ಟಿಂಗನ್ನು ಮಾಡಲಿಕ್ಕೆ ಅಂದರೆ ಇವಾಗ ಫ್ರಂಟ್ ನೀವು ಲೆಂತನ್ನು ತೊಗೊಳ್ಳೋದಾದರೆ 6 ಇಂಚು ಲೆಂತನ್ನು ತೊಗೊಳ್ಳಿ. ಹಾಗೆ ಒಂದು ರೌಂಡ್ ಶೇಪಲ್ಲಿ ನೆಕ್ಕನ್ನು ನೀವು ಕೊಡ್ಬೋದು. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕೊಡ್ಬೋದು. ಆಲ್ಮೋಸ್ಟ್ ಎಲ್ಲರೂ ರೌಂಡ್ ಶೇಪಲ್ಲೇ ಕೊಡೋದು, ಸೊ ರೌಂಡ್ ಶೇಪನ್ನು ನೀವು ತೆಗೊಬೋದಾಗುತ್ತೆ. ಇವಾಗ ಒಂದು ಸಾರಿ ನೀವು ಚೆಕ್ ಮಾಡ್ಕೊಬೋದು, ನೀವು ಶೋಲ್ಡರು ಮತ್ತು ನಿಮ್ಮ ಒಂದು ಲೆಂತ್ ಕರೆಕ್ಟಾಗಿದೆಯಾ ತೋಳಿಂದು ಅಂತ ಹೇಳಿ ನೋಡ್ಕೊಳ್ಳೋದಾದರೆ 2.5 ಕರೆಕ್ಟಾಗಿಯೇ ಬಂದಿರಬೇಕು. ಮುಂದೆ ಮತ್ತು ಹಿಂದೆ ಎಕ್ಸಾಕ್ಟಾಗಿ ಒಂದೇ ಅಳತೆ ನಿಮಗೆ ಬಂದಿರಬೇಕಾಗುತ್ತೆ. ಇವಾಗ ನಾವು ಫಸ್ಟ್ ಡಾಟನ್ನು ಹೇಗೆ ಮಾರ್ಕ್ ಮಾಡೋದು ಅಂತಂದರೆ, ಈ ಶೋಲ್ಡರ್ ಮಧ್ಯದಲ್ಲಿ ಅಳತೆ ಮಾಡಿ ಕರೆಕ್ಟಾಗಿ ಇಟ್ಕೊಂಡು ನಾವು 8.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಪ್ಲಸ್ 1/2 ಇಂಚ್ ಅಂದರೆ 9 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಫಸ್ಟ್ ಡಾಟ್ ನಮಗೆ 8.5 ಬರಬೇಕು, ಪ್ಲಸ್ 1/2 ಅಂತಂದರೆ 9 ಇಂಚಿಗೆ ಒಂದು ಲೈನನ್ನು ಎಳ್ಕೊಬೇಕಾಗುತ್ತೆ ನಾವು ಕರೆಕ್ಟಾಗಿ. ಇನ್ನು ಸೆಕೆಂಡ್ ಡಾಟಿಗೆ ಬಂದ್ಬಿಟ್ಟು ನಾವೇನು ಮಾಡಬೇಕು, ಅಲ್ಲಿಂದ ನಾವು 2.5 ಇಂಚನ್ನು ತೊಗೋಬೇಕಾಗುತ್ತೆ. ಇವಾಗ 9 ಇಂಚಿಗೆ ಏನು ತೊಗೊಂಡ್ವಿ ಅಲ್ವಾ, ಅಲ್ಲಿಂದ ನಾವು 2.5ಗೆ ಒಂದು ಮಾರ್ಕನ್ನು ಮಾಡ್ಕೊಬೇಕಾಗುತ್ತೆ. ಸೊ ನೋಡ್ಬೋದು 2.5ಗೆ ಒಂದು ಮಾರ್ಕನ್ನು ಮಾಡ್ಕೊಂಡ್ವಿ. ಇವಾಗ ಏನು ಮಾಡಬೇಕು ಅಂತಂದರೆ ಇಲ್ಲಿಗೊಂದು ಲೈನನ್ನು ಕರೆಕ್ಟಾಗಿ ಎಳ್ಕೊಳ್ಳಿ. ಇವಾಗ ಎರಡೂ ಸೈಡಲ್ಲೂ ಒಂದೊಂದು ಮಾರ್ಕ್ ಮಾಡ್ಕೊಂಡಿದ್ದೀರಲ್ವ, ಸೊ ಅಲ್ಲಿಗೆ ಕರೆಕ್ಟಾಗಿ ಒಂದೊಂದು ಲೈನನ್ನು ಎಳ್ಕೊಂಬಿಡಿ. ಕರೆಕ್ಟಾಗಿ ಒಂದು ಲೈನನ್ನು ಕೂಡ ಕರೆಕ್ಟಾಗಿ ಎಳ್ಕೊಂಬಿಡಿ. ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಶೋಲ್ಡರಿಂದ ನೀವು ಕೆಳಗೆ 9 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಹಾಗೆಯೇ ಅಲ್ಲಿಂದ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನಾನು 1.5 ಎಕ್ಸ್ಟ್ರಾ ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಎಕ್ಸ್ಟ್ರಾ 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ನಲ್ವ ಸೈಡಿಗೆ ಸ್ಟಿಚಿಂಗಿಗೆ ಅಂತ ಹೇಳಿಬಿಟ್ಟು, ಅದನ್ನು ಇವಾಗ ನಾನು ಮಾರ್ಕ್ ಮಾಡಿಕೊಂಡು ಅಲ್ಲಿಗೂ ಕೂಡ ಒಂದು ಲೈನನ್ನು ಇವಾಗಲೇ ಎಳ್ಕೊಂಡ್ಬಿಡ್ತೀನಿ. ಅಂದರೆ ಇವಾಗ ಫಸ್ಟಿಂದ ಇಟ್ಕೊಂಡಿದ್ದಲ್ವ, ಹಾಗಾಗಿ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿರಲಿಲ್ಲ, ಹಾಗಾಗಿ ಇವಾಗ ಮಾರ್ಕ್ ಮಾಡಿಕೊಂಡೆ. ಸೊ ಇವಾಗ ನೀವು ಡಾಟ್ಸಿಗೆ ಏನು ಹಾಕಿದ್ರಲ್ವ, ಇವಾಗ 9 ಇಂಚಿಗೆ ಪ್ಲಸ್ 9 ಇಂಚು ಪ್ಲಸ್ 2.5 ಇಂಚು ಅಲ್ಲಿಗೆ ಒಂದು ಲೈನನ್ನು ಕರೆಕ್ಟಾಗಿ ಎಳ್ಕೊಳ್ಳಿ. ಅದು ಫಸ್ಟ್ ಡಾಟ್ ಆಗಿರುತ್ತೆ. ಒಂದು 1/2 ಇಂಚಿಗೆ ಅಂದರೆ 1 ಇಂಚು, ಆ ಕಡೆ ಹಾಫು ಈ ಕಡೆ ಹಾಫು ಸೇರಿ 1 ಇಂಚಿಗೆ ನೀವು ಒಂದು ಡಾಟನ್ನು ಹಾಕ್ಬೋದು. ಇವಾಗ ನಾನು ಹೇಗೆ ಹಾಕಿದ್ದೀನಲ್ವ ಆ್ಯಸ್ ಇಟ್ ಈಸ್ ನೀವು ಹಾಗೆಯೇ ಒಂದು ಡಾಟ್ ಪಾಯಿಂಟನ್ನು ಹಾಕ್ಬೋದು. ಸೊ ಇದು ಫಸ್ಟ್ ಡಾಟ್. ಇನ್ನು ಸೆಕೆಂಡ್ ಡಾಟ್ ಏನಪ್ಪ ಅಂತಂದರೆ, ಈ ಒಂದು ನೀವು ಈಗ 9 ಇಂಚಿಗೆ ಒಂದು ತೊಗೊಂಡಿದ್ರಲ್ವ ಮಾರ್ಕು, ಅಲ್ಲಿಂದ 2 ಇಂಚಿಗೆ ಒಂದು ಮಾರ್ಕನ್ನು ತೊಗೊಂಬಿಡಿ. ಜಸ್ಟ್ ನಾನು ತೊಗೊಂಡಲ್ವ ಹಾಗೆ ಒಂದು 2 ಇಂಚಿಗೆ ಒಂದು ಮಾರ್ಕನ್ನು ತೊಗೊಂಡು ಅಲ್ಲಿಂದ ಕರೆಕ್ಟಾಗಿ ಮಧ್ಯಕ್ಕೆ ನೀವು ಒಂದು ಡಾಟನ್ನು ತೆಗಿಬೋದು. ಸೊ ಇವಾಗ ಥರ್ಡ್ ಡಾಟ್ ಬಂದ್ಬಿಟ್ಟು ಈ ಒಂದು ನೆಕ್ಕಿಂದ ಕೆಳಗಡೆ ಒಂದು 9 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ವ, ಅದರ ಸೆಂಟ್ರಿಗೆ ಒಂದು ಡಾಟನ್ನು ನೀವು ತೆಗಿಬೋದು. ಸೊ ಈಸಿಯಾಗಿ ನಾವು 3 ಡಾಟನ್ನು ಈ ಥರ ತೆಗೆದ್ರೆ ಪರ್ಫೆಕ್ಟಾಗಿ ಬ್ಲೌಸು ಬರುತ್ತೆ ನಮಗೆ ಮಾರ್ಕಿಂಗ್ ಮಾಡಲಿಕ್ಕೆ ಅಂತ ಹೇಳಿ ನೋಡ್ಬೋದು. ಸೊ ನಮಗೆ ಕೆಳಗಡೆ ನಾವು ಅಳತೆ ಮಾಡಿದಾಗ ನಮಗೆ 8 ಇಂಚು ಬರಬೇಕು. ಹಾಗೆ ಶೋಲ್ಡರ್ ಹತ್ರ ನಾವು ಮಾರ್ಕನ್ನು ನೋಡಿದಾಗ 9 ಇಂಚು ಬರಬೇಕಾಗುತ್ತೆ. ನೋಡ್ಬೋದು ಕರೆಕ್ಟಾಗಿ ಬಂದಿದೆ. ಸೊ ಇಲ್ಲಿ 7.5 ಬರಬೇಕು. ಇದು ಗೊತ್ತಿರೋ ವಿಷಯ ಆಗಿರುತ್ತೆ. ಸೊ ಇಷ್ಟು ನೀವು ಡಾಟನ್ನು ಹೇಗೆ ಹಾಕಬೇಕು ಅನ್ನೋಂತಹ ಒಂದು ವಿಡಿಯೋ ಆಗಿರುತ್ತೆ. ಅಂದರೆ ಇವಾಗ ನಾವು ಫಸ್ಟು ಒಬ್ಬೊಬ್ಬರು ಏನು ಮಾಡ್ತಾರೆ, ಫುಲ್ಲು ಫ್ರಂಟ್ ಕಟ್ಟಿಂಗನ್ನು ಕ್ರಾಸ್ ಬೆಲ್ಟು ಇದನ್ನು ಎಲ್ಲದನ್ನು ಒಂದರಲ್ಲೇ ಹಾಕ್ತಾರೆ. ಬಟ್ ಅದು ತಪ್ಪು. ಈಗ ಕ್ರಾಸ್ ಬೆಲ್ಟನ್ನು ನಾವು ಬೇರೆ ಕಡೆ ಮಾಡ್ಕೋಬೋದು. ಸೊ ಇವಾಗ ನಾನು ಈ 2.5 ಇಂಚ್ ತೊಗೊಂಡಿದ್ನಲ್ವ, ಅದ್ರ ಮಧ್ಯಕ್ಕೆ ಒಂದು ಮಧ್ಯಕ್ಕೆ ಒಂದು ಪಾಯಿಂಟನ್ನು ಮಾಡಿಬಿಟ್ಟು ಅಲ್ಲಿಗೆ ಕ್ರಾಸಾಗಿ ಒಂದು ಲೈನನ್ನು ಹಾಕಿಬಿಟ್ಟು ಕ್ರಾಸ್ ಬೆಲ್ಟನ್ನು ತೆಗಿಬೇಕಾಗುತ್ತೆ.
ಅಂದರೆ ಕೆಳಗಡೆದು ಕ್ರಾಸ್ ಬೆಲ್ಟಿಗೆ ಸಾಕಾಗೋದಿಲ್ಲ ಜಾಗ, ಬಟ್ ನಾವು ಮೇಲೆ ಬರಬೇಕಲ್ವ ಕ್ರಾಸ್ ಬೆಲ್ಟು, ಹಾಗಾಗಿ ಮಧ್ಯಕ್ಕೆ ಒಂದು ಮಾರ್ಕನ್ನು ಮಾಡಿ ಕ್ರಾಸ್ ಬೆಲ್ಟನ್ನು ನಾನು ಹೇಗೆ ತೆಗೆದೆ ಹಾಗೆ ನೀವು ತೆಗಿಬೇಕಾಗುತ್ತೆ. ಸೊ ನೀವು ಫ್ರಂಟ್ ಕಟ್ಟಿಂಗಲ್ಲಿ ಸ್ವಲ್ಪ ಶೋಲ್ಡರನ್ನು ಒಳಗೆ ತೊಗೊಬೇಕಾಗುತ್ತೆ. ನಾನು ಇವಾಗ ತೊಗೊಂಡೆ ಅಲ್ವಾ, ಸ್ವಲ್ಪ ಒಳಗೆ ಶೋಲ್ಡರನ್ನು ತೊಗೋಬೇಕು. ಆವಾಗ ನಿಮಗೆ ಶೋಲ್ಡರ್ ಹತ್ರ ಅಂದರೆ ಈ ತೋಳೇನು ಹಸ್ತಿರಲ್ವ ಅಲ್ಲಿ ನಿಮಗೆ ನೆರಿಗೆಗಳು ಬರೋ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ. ಹಾಗಾಗಿನೇ ಸ್ವಲ್ಪ ಒಳಗೇ ತೊಗೋಬೇಕಾಗುತ್ತೆ ನೀವು ಶೋಲ್ಡರನ್ನು. ಸೊ ಆ್ಯಸ್ ಇಟ್ ಈಸ್ ನೀವು ಹೇಗೆ ಮಾರ್ಕ್ ಮಾಡಿದ್ದೀರಾ ಹಾಗೆ ಕಟ್ಟಿಂಗನ್ನು ಮಾಡ್ಕೊಂಡ್ಬಿಡಿ. ಸೊ ಇದು ಫ್ರಂಟ್ ಪಾರ್ಟ್ ಕಟ್ಟಿಂಗು. ಡಾಟನ್ನು ಹೇಗೆ ಹಾಕಬೇಕು, ತುಂಬ ಈಸಿಯಾಗಿ ಡಾಟ್ ಹಾಕಬೇಕು. ಕೆಲವೊಬ್ಬರು 4 ಹಾಕ್ತಾರೆ. 4 ಹಾಕೋದಾದರೆ ಏನೂ ಇಲ್ಲ, ಸೈಡಲ್ಲಿ ನೀವು ಸ್ಟಿಚ್ ಮಾಡ್ತೀರಲ್ವ ಅಲ್ಲಿಂದ ಒಂದು ಲೆಂತನ್ನು ತೊಗೊಂಡು ನೀವು ಇನ್ನೊಂದು ಡಾಟನ್ನು ಹಾಕ್ಬೋದು. ಬಟ್ 3 ಡಾಟಲ್ಲೇ ತುಂಬ ಚೆನ್ನಾಗೇ ಬರುತ್ತೆ ಬ್ಲೌಸು. ಸೊ ಹೇಗಿದೆ ಹಾಗೆ ನಾವು ಕಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ನೀವು ಕೂಡ ಹೇಗಿದೆ ಹಾಗೆ ಕಟ್ ಮಾಡ್ಕೊಂಬಿಡಿ. ಇದು ಪರ್ಫೆಕ್ಟಾಗಿ ಬ್ಲೌಸ್ ಹೊಲಿಯುವಂತಹ ಮೆಷರ್ಮೆಂಟ್ ಆಗಿರುತ್ತೆ 32 ಸೈಜಿಂದು. ಈ ಥರ ಹೊಲಿದ್ರೆ ನಿಮಗೆ ಬ್ಲೌಸಿಂದು ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳು ಕೂಡ ಬರೋದಿಲ್ಲ. ಸೊ ಇದು ಫ್ರಂಟ್ ಕಟ್ ಆಯಿತು. ಇನ್ನು ಕ್ರಾಸ್ ಬೆಲ್ಟನ್ನು ನಾವು ಹೇಗೆ ಮಾಡೋದು ಅನ್ನೋದನ್ನು ಇವಾಗ ನೋಡ್ತಾ ಹೋಗೋಣ. ಫಸ್ಟು ಕ್ರಾಸ್ ಬೆಲ್ಟಿಗೆ ನಾವು ಒಂದು ಎಕ್ಸ್ಟ್ರಾ ಒಂದು ಪೇಪರ್ ಅಥವಾ ಬಟ್ಟೆ, ನೀವು ಬ್ಲೌಸ್ ಹೊಲಿಯುವಾಗ ಬಟ್ಟೆಯನ್ನು ತೊಗೋಬೇಕಾಗುತ್ತೆ. ಸೊ ನಾವಿಲ್ಲಿ ಪೇಪರನ್ನು ಎಕ್ಸ್ಟ್ರಾ ತೊಗೋಬೇಕು. ನೀವು ಅಕಸ್ಮಾತ್ ಬ್ಲೌಸ್ ಹೊಲಿಯೋದಾದರೆ ಅದೇ ಒಂದು ಬಟ್ಟೆನ ತೊಗೋಬೇಡಿ, ಎಕ್ಸ್ಟ್ರಾ ಬಟ್ಟೆ ಅದಕ್ಕಾಗಿಯೇ ಇರಬೇಕಾಗುತ್ತೆ. ಸೊ ನೀವು ಎಕ್ಸ್ಟ್ರಾ ಬಟ್ಟೆಯನ್ನು ಕ್ರಾಸ್ ಬೆಲ್ಟಿಗೆ ಅಂತ ಹೇಳಿ ತೆಕ್ಕೊಳ್ಳಿ. ಇವಾಗ ನಾನು ಕ್ರಾಸ್ ಬೆಲ್ಟಿಗೆ ತೊಗೊಳ್ತಾ ಇದ್ದೀನಿ. ಸೊ ನೀವು ಕ್ರಾಸ್ ಬೆಲ್ಟಿಗೆ ಇವಾಗ ಏನು ಮಾಡಬೇಕು ಅಂತಂದರೆ, ಫಸ್ಟು ನೀವು ಬ್ಲೌಸ್ ಎಷ್ಟಿದೆ ಅಂದರೆ ಅಗಲ ಎಷ್ಟಿದೆ ಬ್ಲೌಸು, ನಿಮ್ಮ ಬ್ಲೌಸು ನಾರ್ಮಲಾಗಿ 2 ಇಂಚು ಎಕ್ಸ್ಟ್ರಾ ಕೆಳಗಡೆ ಬಂದು 8 ಇಂಚಿಗೆ ನೀವು ಒಂದು ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ. ನೀವು ಅದು ಗೊತ್ತಾಗಿಲ್ಲ ನಿಮಗೆ ಅಂತ ಅಂದರೆ ಈ ಬ್ಲೌಸ್ ಎಷ್ಟಿದೆ ಅಷ್ಟು ಕರೆಕ್ಟಾಗಿ ಅಳತೆಯನ್ನು ತೊಗೊಂಡು ಒಂದು 1/2 ಇಂಚು ಜಾಸ್ತಿ ಬಿಟ್ಕೊಂಡು ನೀವು ಮಾರ್ಕಿಂಗನ್ನು ಮಾಡಬೇಕಾಗುತ್ತೆ. ನೋಡ್ಬೋದು, ಬ್ಲೌಸು ಪ್ಲಸ್ ಎಕ್ಸ್ಟ್ರಾ 2 ಇಂಚನ್ನು ಕೂಡ ನಾವು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀವಿ. ಇವಾಗ ನೀವು ಫಸ್ಟು ಈ ಕಡೆ ಲೆಂತನ್ನು ಬಂದು 3.5 ಇಂಚನ್ನು ಮಾರ್ಕ್ ಮಾಡ್ಕೊಳ್ಳಿ, ಪ್ಲಸ್ 1/2 ಇಂಚನ್ನು ಕೂಡ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನಾನು 2 ಸೇರಿಸಿ ಒಟ್ಟಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಬಂದುಬಿಟ್ಟು ನೀವು 2.5 ಪ್ಲಸ್ 0.5 ಅಂದರೆ ಎಕ್ಸ್ಟ್ರಾ ನೀವು ಸ್ಟಿಚಿಂಗಿಗೆ ಅಂತ ಹೇಳಿ 1/2 ಇಂಚನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು 1/2 ಇಂಚ್ ಎಕ್ಸ್ಟ್ರಾ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಲ್ಲಿ ಆ ಕಡೆನೂ ಕೂಡ 1/2 ಇಂಚ್ ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಕರೆಕ್ಟಾಗಿ ನೀವು ಸೇರಿಸ್ಬೇಕಾಗುತ್ತೆ. ಹೇಗಿದೆ ಹಾಗೆ ಒಂದು ಶೇಪ್ ನಿಮ್ಮ ಅಂದಾಜು ಪ್ರಕಾರ ನಿಮ್ಮ ಬ್ಲೌಸ್ ಶೇಪ್ ಹೇಗಿದೆ ಹಾಗೆ ನೋಡಿಕೊಂಡು ನೀವು ಆ ಒಂದು ಮಾರ್ಕನ್ನು ಸೇರಿಸ್ಕೊಂಬಿಡಿ, 1/2 ಇಂಚ್ ಎಕ್ಸ್ಟ್ರಾವನ್ನು ಬಿಟ್ಕೊಂಡು. ಸೊ ಇದು ಕ್ರಾಸ್ ಬೆಲ್ಟು. ತುಂಬ ಈಸಿಯಾಗಿಯೇ ಇದನ್ನು ನಾವು ಮಾರ್ಕಿಂಗು ಮತ್ತು ಕಟ್ಟಿಂಗನ್ನು ಮಾಡ್ಬೋದು. ತುಂಬ ಈಸಿ ಇದು, ಏನಿಲ್ಲ. ಒಂದು ಕಡೆ 3.5 ಪ್ಲಸ್ 1/2, ಒಂದು ಕಡೆ 2.5 ಪ್ಲಸ್ 1/2 ಕಟ್ ಮಾಡಿಕೊಂಡು ಬ್ಲೌಸ್ ಎಷ್ಟು ಅಳತೆ ಇದೆ ಅಷ್ಟನ್ನು ಅಗಲವನ್ನು ನೀವು ನೋಡಿಕೊಂಡು ಮಾರ್ಕಿಂಗನ್ನು ಮಾಡ್ಕೊಂಬಿಡಿ. ಸೊ ಕ್ರಾಸ್ ಬೆಲ್ಟು ನಿಮಗೆ ಯಾವಾಗಲೂ ಕೂಡ 4 ಬೇಕಾಗುತ್ತೆ. ಇನ್ ಕೇಸ್ ನೀವು ಲೈನಿಂಗನ್ನು ಹಾಕೋದಿದ್ದರೆ ಒಂದು ಲೈನಿಂಗು ಪ್ಲಸ್ ಒಂದು ಬ್ಲೌಸಿಂದು, ಇಲ್ಲ ನಾರ್ಮಲ್ ಬ್ಲೌಸು ಲೈನಿಂಗ್ ಇಲ್ದಿರೋ ಬ್ಲೌಸು ಅಂತಂದರೆ 2 ಬೇಕೇ ಬೇಕಾಗುತ್ತೆ ನಿಮಗೆ ಕ್ರಾಸ್ ಬೆಲ್ಟ್ಗಳು. ಸೊ ಇದು ಕ್ರಾಸ್ ಬೆಲ್ಟನ್ನು ಕಟ್ ಮಾಡುವಂತಹ ಒಂದು ಸಿಂಪಲ್ ಆದಂತಹ ಮೆಥಡ್ ಆಗಿರುತ್ತೆ. ಸೊ ನೆಕ್ಸ್ಟು ನಾವು ಕ್ರಾಸ್ ಬೆಲ್ಟ್ ಎಲ್ಲ ಆದಮೇಲೆ ನಾವು ತೋಳನ್ನು ಹೇಗೆ ಕಟ್ ಮಾಡೋದು ಅಂತ ನೋಡ್ಕೋಬೇಕಾಗುತ್ತೆ. ಫಸ್ಟು ತೋಳಿಗೆ ಅಂತ ನೀವು ಎಕ್ಸ್ಟ್ರಾ ಬಟ್ಟೆಯನ್ನು ಇಟ್ಕೋಬೇಕಾಗುತ್ತೆ. ಸೊ ಫಸ್ಟು ಬ್ಲೌಸಲ್ಲಿ ತೋಳು ನಿಮಗೆ ಎಷ್ಟು ಅಗಲ ಬರುತ್ತೆ ಅಂದರೆ ನೀವು ಎಷ್ಟು ದಪ್ಪ ಇದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ ಇದೊಂದು 5 ಇದೆ ಅಷ್ಟೇ. 5 ಅಂತಂದರೆ ಒಂದು 10 ಪ್ಲಸ್ ಎಕ್ಸ್ಟ್ರಾ ಬರುತ್ತೆ. ಸೊ ಅಲ್ಲಿಗೆ ನಾನು 5 ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು, ನೀವು 5 ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ 10 ಬರುತ್ತೆ ಅದನ್ನು ಮಡಿಸಿದಾಗ. ಸೊ ಲೆಂತ್ ಎಷ್ಟು ಬೇಕಾಗುತ್ತೆ ಅನ್ನೋದನ್ನು ನಾವು ನೋಡ್ಕೋಬೇಕಾಗುತ್ತೆ ಇವಾಗ. ಸೊ ಇಲ್ಲಿಂದ ಇಲ್ಲಿಗೆ ಲೆಂತ್ ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತನ್ನು ಇಡ್ಬೋದು. ನಾನು ಸಣ್ಣ ಶೋಲ್ಡರನ್ನು ಇಡ್ತಾ ಇದ್ದೀನಿ. ಸೊ ಹಾಗಾಗಿ ಚಿಕ್ಕದಾದಂಥ ನಿಮಗೆ ಎಷ್ಟು ಬೇಕೋ ಅಷ್ಟು ಅಂತಂದರೆ ಒಂದು 3.5 ಪ್ಲಸ್ 1/2 ಅಂದರೆ 4 ಇಂಚ್ಗೆ ನೀವು ಒಂದು ಮಾರ್ಕನ್ನು ಮಾಡ್ಕೊಬೋದು 1/2 ಶೋಲ್ಡರ್ ಬೇಕು ಅನ್ನೋದಾದರೆ. ಸೊ ಸಿಂಪಲ್ಲಾಗಿ ಹೀಗೆ ನೀವು ಒಂದು ಮಾರ್ಕಿಂಗನ್ನು ಮಾಡ್ಬೋದು. ಒಂದು ಸೈಡ್ ಆದರೂ ಮಾರ್ಕ್ ಮಾಡ್ಕೊಳ್ಳಿ, 2 ಸೈಡ್ ಆದರೂ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ನಾನು ಎರಡನ್ನೂ ಸೇರಿ ಒಂದೇ ಸರಿಗೆ ಕಟ್ಟಿಂಗನ್ನು ಮಾಡ್ತೀನಿ. ಸೊ ಇದು ಬಂದುಬಿಟ್ಟು ನೀವು ಶೋಲ್ಡರನ್ನು ಕಟ್ ಅಂದರೆ ತೋಳನ್ನು ಕಟ್ ಮಾಡುವಂತಹ ಸಿಂಪಲ್ ವಿಧಾನ.
ನೀವು ಇನ್ ಕೇಸ್ ನೀವು ಫ್ರಂಟನ್ನು ಮಾಡುವಾಗ ಸ್ವಲ್ಪ ಒಳಗಡೆ ತಗೊಬೇಕಾಗುತ್ತೆ. ಯಾಕೆ ಅಂತಂದರೆ ನೀವು ಬ್ಲೌಸನ್ನು ಫ್ರಂಟ್ ಪಾರ್ಟನ್ನು ಕಟ್ ಮಾಡುವಾಗ ನೀವು ಗೊತ್ತಿರ್ಬೋದು, ಸ್ವಲ್ಪ ಒಳಗೇ ನಾವು ಶೋಲ್ಡರನ್ನು ಒಳಗೇ ತೊಗೊಂಡ್ವಿ. ಹಾಗಾಗಿ ನೀವು ಫ್ರಂಟ್ ಪಾರ್ಟನ್ನು ಸೇಮ್ ಆ್ಯಸ್ ಇಟ್ ಈಸ್ ಒಳಗೇ ತೊಗೊಬೇಕು ಸ್ವಲ್ಪ. ಇವಾಗ ನೋಡ್ಬೋದು ಕಟ್ಟಿಂಗ್ ಆಯ್ತಲ್ವ. ಇವಾಗ ಫ್ರಂಟ್ ಯಾವ್ದು ಬರುತ್ತೆ ಅಂತ ನೋಡ್ಕೊಂಬಿಟ್ಟು ಸ್ವಲ್ಪ ಒಳಗಡೆ ಕಟ್ಟಿಂಗನ್ನು ಮಾಡ್ಕೋಬೇಕಾಗುತ್ತೆ. ಸೊ ನೋಡ್ಬೋದು ಇದಿಷ್ಟು ಆಗಿತ್ತು ಬ್ಯಾಕ್ ಆ್ಯಂಡ್ ಫ್ರಂಟು ಮತ್ತು ಕ್ರಾಸ್ ಬೆಲ್ಟು ಹಾಗೆಯೇ ಶೋಲ್ಡರು ಅಂದರೆ ತೋಳು ಹೇಗೆ ಕಟ್ ಮಾಡೋದು ಅನ್ನುವಂತಹ ವಿಡಿಯೋ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.